ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಬರ್ತಾರೆ ಶ್ರೀಮತಿ ಪದ್ಮಾವತಿ ಅವರು ಬರಬೇಕು. ಕುರ್ಚಿ ಇಟ್ಬಿಡು ಅಷ್ಟೇ, ಕುರ್ಚಿ ಇಟ್ಬಿಡ ಮೇಲೆ ದಯವಿಟ್ಟು ಬರ್ತಡೆಗೆಲ್ಲ ಕೂತ್ಕೋಬೇಕು. ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂದು ವಿಶ್ವ ಪರಿಸರ ದಿನಾಚರಣೆ ಪರವಾಗಿ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಮಾಜ ಸೇವಕಿ ಶ್ರೀಮತಿ ಪದ್ಮಾವತಿಯವರ ಜನ್ಮದಿನದ ಪ್ರಯುಕ್ತ ಕೇಕನ್ನು ಕತ್ತರಿಸೋದ್ರ ಮೂಲಕ ಇವರ ಒಂದು ಜನ್ಮದಿನವನ್ನು ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ಕಥೆಯಿಂದ ಆಚರಿಸ್ತಾ ಇದ್ದೀವಿ. ಜನ್ಮದಿನ ಅಂದ ತಕ್ಷಣ ಜ್ಞಾಪಕ ಬರೋದು ನಮಗೆ ತಾಯಿ ಗರ್ಭ ಕೊಟ್ಟಿರ್ತಾರಲ್ಲ, ಆ 9 ತಿಂಗಳು ಆದಮೇಲೆ ನಮ್ಗೆ ಡೆಲಿವರಿ ಮಾಡ್ತಾರೆ, ಹೊರಗೆ ಬರ್ತೀವಲ್ಲ, ಆ ಒಂದು ಸವಿದಿಂದ ನೆನೆಸ್ಕೊಳ್ಳೋಕ್ಕೋಸ್ಕರ ನಾವು ಜನ್ಮದಿನ ಅಂತ ಆಚರಿಸೋದು. ತಾಯಿ ನೋವು ಶಮನವಾಗಲಿ ಅಂತಲೇ ಈ ರೀತಿ ಕೇಕ್ ಕಟ್ ಮಾಡೋದು. ಇದರಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಇದರಲ್ಲಿ ಯಾವುದೇ ಧರ್ಮನೂ ಇಲ್ಲ, ಮತ್ತೊಂದು ಇಲ್ಲ. ನಾನು ಹೇಳ್ತಿರೋದು ಪ್ರತಿಯೊಂದು ವೈಜ್ಞಾನಿಕವಾಗಿದೆ. ಇದು ಈ ಒಂದು ಉದ್ದೇಶಕ್ಕೋಸ್ಕರನೇ ಜನ್ಮದಿನ ದಿವಸ ತಾಯಿ ನೆನಪಿಗೋಸ್ಕರ, ತಂದೆ ನೆನಪಿಗೋಸ್ಕರ ಜನ್ಮದಿನ ಆಚರಿಸ್ಕೊಳೋದು. ಇಂತಹ ಒಂದು ಜನ್ಮದಿನ ದಿವಸ ನಾವು ನಮ್ಮ ತಂದೆ ತಾಯಿನ ನೆನೆಸ್ಕೊತ ನಮ್ಮ ಶ್ರೀಮತಿ ಪದ್ಮಾವತಿ, ನನ್ನ ಪ್ರೀತಿಯ ಸಹೋದರಿ, ನನ್ನ ಪ್ರೀತಿಯ ತಂಗಿ ಪದ್ಮಾವತಿಯವರ ಜನ್ಮದಿನವನ್ನು ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲ ಗುರು ಹಿರಿಯರು, ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ಎಲ್ಲರ ಸಮ್ಮುಖದಲ್ಲಿ ಆಚರಿಸ್ತಾ ಇದ್ದೇವೆ. ರಾಮಮೂರ್ತಿಯವರಿರ್ಬೋದು, ಸಮಾಜ ಸೇವಕರು, ನಮ್ಮ ರಾಜಶೇಖರ್ ಸಾರು, ರಾಜೇಶ್ವರಿ, ಕಲಾವಿದೆ ಪೂರ್ಣಿಮಾ, ಹೀಗೆ ಪ್ರತಿಯೊಬ್ಬರೂ, ಆಮೇಲೆ ನಮ್ಮ HSR ಪ್ರಕಾಶ್ ಅವರು, ಪ್ರಕಾಶ್ ಇಲ್ಲ ಅಂದರೆ ಕ್ಯಾಮ್ರಾ ಇಲ್ಲ, ಹಾಗೆ ನಮ್ಮ ಹಿಂದೂ ಸಂಜೆ ಪತ್ರಿಕೆಯವರು, ಇವರೆಲ್ಲರ ಸಮ್ಮುಖದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಒಂದು ಸಂತಸದ ಜನ್ಮದಿನ ನಿಮ್ಮ ಜೀವನದಲ್ಲಿ ಖುಷಿಯನ್ನು ತರ್ತಾ ಇರಲಿ. ಇದೇ ರೀತಿ ಹಲವಾರು ವಿವಾಹಿಕ ವಾರ್ಷಿಕೋತ್ಸವವನ್ನು ಅದೆಲ್ಲವನ್ನು ನಿಮ್ಮನ್ನು ನಮ್ಮ ಜೊತೆನೇ ಆಚರಿಸಿ ಅಂತ ಕೇಳ್ಕೊತ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟಿಯಿಂದ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಹಲೋ, ಬೈಕ್ ತಗೊಂಡು ಹಾಡು ಹೇಳ್ರಿ. ನಾನು ಹಾಡು ಹೇಳ್ರಿ. ಹಲೋ, ಹಲೋ, Happy birthday to you.